ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಪದಾರ್ಥಕ್ಕೆ ಅಮಟೆಕಾಯಿ ಸಾಸ್ಮೆ ಮಾಡವು ಅಂದ್ಕೊಂಡಿದ್ದೆ. ಮೊದಲಿಗೆ ಅಮಟೆಕಾಯಿ ಸಿಪ್ಪೆನ ಚಲೋ ಮಾಡಿ ತೆಕ್ಕೊಂಡು ಈ ಥರ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳವು. ಇಡೀ ಕಾಯೇ ಬೇಯಿಸಿದ್ರೂ ಆಗ್ತು, ಆದರೆ ನಾನು ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳೋದೆ ಅಂತಕ್ಕೆ ಅಂದರೆ ಗ್ಯಾಸ್ ಸ್ವಲ್ಪನೇ ಸಾಕಾಗ್ತು, ಬೇಗ ಬೇಯ್ತು ಹೇಳಿ ಈ ಥರ ಪೀಸ್ ಮಾಡ್ಕೊಂಡೆ. ಅಮಟೆಕಾಯಿ ಪೀಸಿಗೆ ಮುಳುಗುವಷ್ಟು ನೀರು ಹಾಕಿ ಒಂದು 2-3 ನಿಮಿಷ ಕುದಿಸವು. ಸಣ್ಣ ಕಟ್ ಮಾಡ್ಕೊಳ್ಳೋದಕ್ಕೆ ಬೇಗ ಬೇಯ್ತು, ಅದು ಹೆಚ್ಚಿಗೆ ಹೊತ್ತು ಬೇಕಾಗ್ತಿಲ್ಲ ಬೇಯುಲೆ, ಸ್ವಲ್ಪ ಬೆಂದರೆ ಸಾಕಾಗ್ತು. ಈ ಗೊರಟೆನೂ ಬೇಯಿಸಲಕ್ಕು ಎಂತಕ್ಕೆ ಅಂದರೆ ಸಿಹಿ ಅಮಟೆಲಿ ಹುಳಿ ಕಡಿಮೆ ಇರ್ತು, ಹಾಗಾಗಿ ಒಂದು ಹುಟ್ಟಾಕಿ ಪ್ಲೇಟ್ ಹಾಕಿ ಮುಚ್ಚಿ ಬೇಯಿಸಿದರೆ ಬೇಗ ಬೇಯ್ತು, ಅದು 2 ನಿಮಿಷದಲ್ಲಿ ಬೆಂದೋತು. 2 ನಿಮಿಷ ಸಾಕು ಬೇಯುಲೆ. ಈಗ ಬೇಗ ತಣಿಯವಂದರೆ ಒಂದು ಬಟ್ಲಲ್ಲಿ ಹಾಯ್ಕೊಳ್ಳವು. ಬಟ್ಲಲ್ಲಿ ಹಾಕಿದರೆ 1-2 ನಿಮಿಷಕ್ಕೆ ತಣಿದೋಗ್ತು. ಬೆಂದ ಮೇಲೆ ನಾನೀಗ ಈ ಥರ ಒಂದು ಬಟ್ಲಲ್ಲಿ ಹಾಕಿಟ್ಕತ್ತೆ. ಈ ಥರ ಹರಡಿ ಹಾಕಿಟ್ಕೊಂಡ್ರೆ 2 ನಿಮಿಷದಲ್ಲಿ ತಣೀತು ಬೇಗ. ಈಗ ಅಮಟೆಕಾಯಿ ಸಾಸ್ಮೆಗೆ ಬೀಸ್ಕೊಂಬುಲ್ ಎಂತೆಂತ ಬೇಕು ಅಂದರೆ 1 ಚಮಚ ಸಾಸ್ಮೆ ಹಾಕಿದ್ದೆ, ಹಾಗೆ ಒಂದು ಸ್ವಲ್ಪ ಹಸಿ ಕಾಯಿ ತುರಿ, 1 ಚಮಚ ಅರಿಶಿನ ಮತ್ತು ಒಂದು 2-3 ಚಿಟಮೆಣಸು. ಚಿಟಮೆಣಸು ಹಾಕಿದರೆ ಟೇಸ್ಟ್ ಚಲೋ ಬತ್ತು. ನಿಮ್ಮ ಹತ್ರ ಚಿಟಮೆಣಸು ಇಲ್ಲ ಅಂದರೆ ಬೇರೆ ಯಾವುದಾದ್ರೂ ಸಣ್ಣ ಮೆಣಸು ಹಾಕಿ, ಬೇರೆ ಯಾವುದಾದ್ರೂ ಹಸಿಮೆಣಸು ಹಾಕಿ, ತೊಂದರೆ ಇಲ್ಲ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಇದನ್ನು ಸಣ್ಣ ಜಾರಿಗೆ ಹಾಕಿ ನೈಸ್ ಮಾಡಿ ಬೀಸ್ಕೊಳ್ಳವು. ತೆಂಗಿನಕಾಯೆಲ್ಲ ನೈಸ್ ಮಾಡಿ ಬೀಸ್ಕೊಳ್ಳವು, ಜರಿ ಜರಿ ಇಪ್ಪುಲಿಲ್ಲ ನೋಡಿ. ಈಗ ನೈಸ್ ಆಯ್ತು. ಹಾಗೆ ನೈಸ್ ಆದಮೇಲೆ ಈಗ ಬೇಯಿಸಿದ ಅಮಟೆಕಾಯಿ ಹಾಕ್ತೆ ನಾನು. ಈಗ ಬೇಯಿಸಿಟ್ಟ ಅಮಟೆಕಾಯಿನೂ ಜಾರೊಳಗೆ ಹಾಕಿ ಒಂದು ಸರ್ತಿ ಗೊರ್ಗುಡ್ಸಿದ್ರೆ ಸಾಕು, ಬೆಂದದ್ದಕ್ಕೆ ಅದು ಬೇಗ ಸಣ್ಣ ಆಗ್ತು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೆ ತುಂಬ ತುಂಬ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕ್ಸ್ ಕೊಡಿ, ಕಾಮೆಂಟ್ಸ್ ಮಾಡಿ. ನಿಮ್ಮ ಮೊಬೈಲಿಗೆ ಸಬ್ಸ್ಕ್ರೈಬ್ ಹೇಳೋದು ಬತ್ತು, ಅದನ್ನು ನೀವು ಟಚ್ ಮಾಡಿದರೆ ಹತ್ತು, ದುಡ್ಡೇನು ಕಟ್ಟಾಗ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಇದು ನನ್ನ ರಿಕ್ವೆಸ್ಟು. ಈಗ ಅಮಟೆಕಾಯಿ ಸಾಸ್ಮೆ ರೆಡಿ ಆಗ್ತಾ ಇದ್ದು ಈ ಮುಚ್ಚಲಕ್ಕಿದ್ದದ್ದೆಲ್ಲ ಚೆನ್ನಾಗಿ ತೆಗೆದು ಅದಕ್ಕೆ ಹಾಕವು. ಹಾಗೆ ಆವಾಗ ಬೇಯಿಸಿಟ್ಟ ನೀರನ್ನು ಇದಕ್ಕೆ ಹಾಕವು. ಎಂತಕ್ಕೆ ಅಂದರೆ ಇದು ಹುಳಿ ಸಾಕಾಗ್ತಿಲ್ಲ, ಹುಳಿ ಕಡಿಮೆ ಇರ್ತು, ಹಾಗಾಗಿ ಇದು ಹಾಕವು. ನಿಂಗೋಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಇದಕ್ಕೆ ಸಿಹಿ ಅಪ್ಪಲೆ 2 ಚಮಚ ನಾನು ಬೆಲ್ಲ ಹಾಕ್ತಿದ್ದೆ. ನಿಂಗೆ ಬೆಲ್ಲ ಎಷ್ಟು ಹೆಂಗೆ ಯೂಸ್ ಮಾಡ್ತಿ ಹಂಗೆ ಹಾಕ್ಕೊಳ್ಳಿ. ನಾನು 2 ಚಮಚ ಹಾಕಿದ್ದೆ. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಕಣ್ಣಳತೆಯಲ್ಲೇ ಹಾಕಿದ್ದೆ ನಾನು, ಚಮಚದ ಲೆಕ್ಕದಲ್ಲಿ ಹಾಕಿದ್ನಿಲ್ಲ. ಕಡೆಗೆ ಒಂದು 2 ಹುಟ್ಟು ಮೊಸರು ಹಾಕೋದಕ್ಕೆ. ಮೊಸರಿಲ್ಲ ಅಂದರೆ ಕಡ್ದು ಮಜ್ಜಿಗೆ ಹಾಕಿದ್ರು ಅಡ್ಡಿಲ್ಲ. ಈಗ ಉಪ್ಪು, ಬೆಲ್ಲ, ಮೊಸರು ಎಲ್ಲ ಹಾಕಾದ್ಮೇಲೆ ಒಂದು ಸರಿ ಚಲೋ ಮಾಡಿ ಕರಡವು ಎಲ್ಲ ಮಿಕ್ಸ್ ಆಗಿರ್ತು. ಅವಾಗ ಕಡೆಗೆ ಈ ಗೊರಟೆನೂ ಅದಕ್ಕೆ ಹಾಕೋವು. ಎಂತಕ್ಕೆ ಅಂದರೆ ಅದು ಹುಳಿ ಸಾಕಾಗಿರ್ತಿಲ್ಲ, ಸಿಹಿ ಅಮಟೆ ಸಿಹಿನೇ ಇರ್ತು ಬಿಟ್ಟು ಹುಳಿ ಇರ್ತಿಲ್ಲ. ಹಾಗಾಗಿ ಈಗ ಬೇಯಿಸಿಟ್ಟು ನೀರು ನಾನು ಅದಕ್ಕೆ ಹಾಕ್ತಾಯಿದ್ದೆ ಹುಳಿ ಸಲುವಾಗಿ, ಮತ್ತು ಪರಿಮಳನೂ ಇರ್ತು. ಈಗ ಅಮಟೆಕಾಯಿ ಸಾಸ್ಮೆ ಸುಮಾರು ರೆಡಿ ಆಗ್ತಾಯಿದ್ದು. ಇನ್ನೊಂದು ಒಗ್ಗರಣೆ ಕೊಟ್ಟರೆ ಒಗ್ಗರಣೆ ಹುಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಚೂರು ಸಾಸ್ಮೆ ಹಾಕವು. ಸಾಸ್ಮೆ ಹಾಕಿದ್ಮೇಲೆ ಒಂದು 3-4 ಸಣ್ಣ ಸಣ್ಣ ಪೀಸ್ ಮಾಡಿದ ಬೆಳ್ಳುಳ್ಳಿ ಹಾಕ್ತಾಯಿದ್ದೆ ನಾನು. ಮಳೆಗಾಲದಲ್ಲಿ ಒಳ್ಳೆ ಬೆಳ್ಳುಳ್ಳಿ ಪರಿಮಳ ಬತ್ತು, ಚಲೋ ಆಗ್ತು. ಹಾಗಾಗಿ ಒಂದು 2 ಪೀಸು ಒಣಮೆಣಸು, ಬೇಕಾದರೆ ಉದ್ದಿನಬೇಳೆ ಹಾಕಿ, ನಾನು ಹಾಕಿದ್ನಿಲ್ಲ. ಎಲ್ಲ ಕೆಂಪಾದಮೇಲೆ ಚಟಪಟ ಅಂದಮೇಲೆ ಗ್ಯಾಸ್ ಬಂದ್ ಮಾಡಿ ಒಗ್ಗರಣೆನ ಸಾಸ್ಮೆಗೆ ಕೊಟ್ಟು ಸಾಸ್ಮೆಗೆ ಕೊಟ್ಟು ಒಂದು ಪ್ಲೇಟ್ ಮುಚ್ಚಿದ್ರೆ ಒಳ್ಳೆ ಘಮ ಘಮ ಹೇಳಿ ಪರಿಮಳ ಬತ್ತು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕ್ಸ್ ಕೊಡಿ, ಕಾಮೆಂಟ್ಸ್ ಮಾಡಿ. ಈಗ ಸಾಸ್ಮೆ ರೆಡಿ ಆಯ್ತು. ಬಿಸಿ ಬಿಸಿ ಅನ್ನಕ್ಕೆ ಊಟ ಮಾಡಲು ಅಡ್ಡಿಲ್ಲ. ನನ್ನ ವಿಡಿಯೋ ನೋಡಿದೋಕೆಲ್ಲಕ್ಕೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೆ ಅಕ್ಕ.